ತುಂಬಾ ರಚಿತಾ ರಾಮ್ ಅವ್ರದ್ದು ತುಂಬಾ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ದುನಿಯಾ ವಿಜಯ್ ಸರ್ದು ಅವ್ರದ್ದು ತುಂಬಾ ಅಲ್ಟಿಮೇಟ್ ತುಂಬಾ ಚೆನ್ನಾಗಿದೆ ಅವ್ರದ್ದು. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಒಂದ್ಸಲ ನೋಡ್ಬೇಕು. ಅಲ್ಟಿಮೇಟ್ ಕಾಟೇರನೇ ಬೇರೆಪ್ಪ, ಇದೇ ಬೇರೆ. ಮಣ್ಣಿನ ಕತೆ ಇದು ಆಗ ನಡೀತಾ ಇದ್ದು ಮಣ್ಣಿನ ಕತೆ. ಅದನ್ನ ಈಗ ತುಂಬಾ ತೆರೆ ಮೇಲೆ ತೋರಿಸಿದ್ದಾರೆ, ತುಂಬಾ ನೀಟಾಗಿ ತುಂಬಾ ತೋರಿಸಿದ್ದಾರೆ. ಅವಾಗ ಏನಿತ್ತೋ ಅದನ್ನ ತುಂಬಾ ನೀಟಾಗಿ ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಮೂವಿ ತುಂಬಾ ಹೈ ಕ್ಲಾಸ್ ಆಗಿದೆ. ಪ್ರತಿಯೊಬ್ರು ಕೂಡ ಬಂದು ಕರ್ನಾಟಕದ ಜನಗಳು, ಕನ್ನಡಿಗರು ಎಲ್ಲರೂ ಬಂದು ಈ ಮೂವಿ ನೋಡ್ಲೇಬೇಕು. ಹೆಚ್ಚಾಗಿ ಓದುವಂತ ಮಕ್ಕಳು ಇವರೆಲ್ಲರೂ ಕೂಡ ನೋಡಬೇಕು. ಈ ಫಿಲಿಮ್ ಇರ್ತಕ್ಕಂಥ ಸಂದೇಶ ಏನಂತಂದ್ರೆ, ನಮ್ಮ ಭಾರತದ ಸಂವಿಧಾನ ಜಾರಿಯಾದ ನಂತರ ಪಾಳ್ಯಗಾರಿಕೆ, ದೌರ್ಜನ್ಯ, ದಬ್ಬಾಳಿಕೆ, ಬಡವರ ಮೇಲೆ ಆಗ್ತಕ್ಕಂಥ ಶೋಷಣೆಗಳು ಮತ್ತು ಭೂಮಿಗೆ ಬಡವರನ್ನ ವಂಚಿತರಾಗಿರ್ತಕ್ಕಂಥದ್ದು ಆಗಿನ ಪಾಳ್ಯಗಾರರು ಮತ್ತು ಇನ್ನೊಂದು ಲೆಕ್ಕದಲ್ಲಿ ನೋಡ್ಬೇಕಾದ್ರೆ ಈಗಿನ ಸರ್ಕಾರಗಳು ಅನ್ನೋದೊಂದು ಮೆಸೇಜ್ ಇದೆ. ಅದೇ ರೀತಿಯಲ್ಲಿ ಹೆಣ್ಮಕ್ಳಿಗೆ ಏನು ಗೌರವ ಕೊಡಬೇಕು, ಹೆಣ್ಮಕ್ಳಿಗೆ ಏನು ಗೌರವ ಸಿಗಬೇಕು, ಬಡವರು ಯಾವ ರೀತಿ ಓದ್ಕೊಂಡು ಮುಂದಕ್ಕೆ ಬರಬೇಕು ಅಂತಕ್ಕಂಥ ಒಳ್ಳೆ ಸಂದೇಶ ಐತೆ, ಒಳ್ಳೆ ಮೆಸೇಜ್ ಇದೆ. ಈ ಫಿಲಿಮ್ಗೆ ಪ್ರತಿಯೊಬ್ಬರು ಕೂಡ ಬಂದು ಈ ಫಿಲಿಮನ್ನ ನೋಡಬೇಕು. ಇಂಥ ಫಿಲಿಮ್ಗಳನ್ನ ಆಶೀರ್ವಾದ ಮಾಡಬೇಕು ಜನ. ಇಂಥ ಫಿಲಿಮ್ ನೋಡಿದಾಗ ಜನಕ್ಕೆ ಬೇಕಾಗಿರ್ತಕ್ಕಂಥ ಸಂದೇಶ ಸಿಗ್ತದೆ. ಪ್ರತಿಯೊಬ್ಬರು ಬಂದು ಈ ಫಿಲಿಮನ್ನ ನೋಡಿ ಖುಷಿ ಪಟ್ಟು ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ತಿಳ್ಕೋಬೇಕು ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತೀನಿ. ನಮಸ್ತೆ, ಜೈ ಭೀಮ್. ಸರ್, ಮೂವಿ ಅದ್ಭುತವಾಗಿದೆ. ಒಂದು ಸಮಾನತೆ ಬಗ್ಗೆ ಒಳ್ಳೆ ಸಂದೇಶ ಕೊಟ್ಟವ್ರೆ, ಸಂವಿಧಾನದ ಬಗ್ಗೆ ಒಳ್ಳೆ ಸಂದೇಶ ಕೊಟ್ಟವ್ರೆ. ಇಲ್ಲಿ ಯಾರು ಗುಲಾಮ್ರಲ್ಲ, ಎಲ್ರು ಎದೆ ಎತ್ತಿ ಪ್ರಶ್ನೆ ಮಾಡ್ರಿ, ಎಲ್ರು ಸಮಾನತೆಯಿಂದ ಬದುಕ್ರಿ ಅಂತ ಈ ಮೂವಿಯಲ್ಲಿ ಒಳ್ಳೆ ಸಂದೇಶ ಕೊಟ್ಟವ್ರೆ. ತುಂಬಾ ಅದ್ಭುತವಾಗಿದೆ. ಯಾವುದೋ ಕ್ಲಬ್ಬು, ಪಬ್ಬು, ಡ್ಯಾನ್ಸು, ಗನ್ನು, ಫೈಟು ನೋಡಿ ಸುಮ್ಮನೆ ನೀವು ಏನು ಕಳಿದಿರ ಹೋಗೋದಕ್ಕಿಂತ ನೀವು ಕೆಲವು ವಿಚಾರಗಳು ಸಂವಿಧಾನದ ಬಗ್ಗೆ, ಕಾನೂನು ಬಗ್ಗೆ ಮತ್ತೆ ಸಮಾನದ ಬಗ್ಗೆ ಏನಾದರೂ ನಿಮ್ಗೆ ಅರಿವು ಬೇಕಂದ್ರೆ ಈ ಫಿಲಮ್ ಒಂದು ನೋಡ್ರಿ. ಅದ್ಭುತವಾಗಿದೆ. ಫಿಲಮ್ಗೆ ಒಳ್ಳೇದಾಗ್ಲಿ. ಜೈ ಭೀಮ್. ಸರ್, ಈ ಮೂವಿ ಯಾಕೆ ನೋಡ್ಬೇಕಂತಂದ್ರೆ ಫ್ಯಾಮಿಲಿ ಮೂವಿ, ಮಗಳು ತಂದೆ ಮೂವಿ. ಇದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಹಂಗಾಗಿ ಎಲ್ಲರೂ ಕತ್ತು ಮಚ್ಚಿ ಬಿಟ್ಟು ಪೆನ್ ಹಿಡಿಬೇಕಂತನೂ ಸಂದೇಶ ಕೊಟ್ಟಿದ್ದಾರೆ ಮೂವಿನಲ್ಲಿ. ತುಂಬಾ ಸುಂದರವಾದ ಮೂವಿ, ಜನ ನೋಡ್ಬೇಕು, ಬಂದು ಫ್ಯಾಮಿಲಿ ಬಂದು ನೋಡೋಂಥ ಮೂವಿ ಸರ್. ತುಂಬಾ ಚೆನ್ನಾಗಿದೆ, ಸೂಪರ್ ಸರ್. ಮೂವಿನಲ್ಲಿ ಅದೇ ಎಲ್ಲರೂ ಈಗ ಮಣ್ಣು ಕತ್ತಿ ಮಚ್ಚು ಅನ್ನೋದಕ್ಕಿಂತ ಮೆಸೇಜ್ ಬಂದ್ಬಿಟ್ಟಿದ್ದೇನೆ, ಪೆನ್ ಹಿಡ್ಕೊಂಡು ಜಾಗೃತ ಆಗ್ಬೇಕು ಅನ್ನೋದೇ ಒಂದು ಮೈನ್ ಕಾನ್ಸೆಪ್ಟ್ ಐತೆ. ಸಂವಿಧಾನದ ಮಧ್ಯದಲ್ಲಿ ಇರಬೇಕು ನಾವೆಲ್ಲ ಅಂತೇಳಿ ಈ ಮೂವಿನಲ್ಲಿ ತುಂಬ ಚೆನ್ನಾಗಿ ಸೊಗಸಾಗಿ ತೋರಿಸ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಫ್ಯಾಮಿಲಿ ಬಂದು ಮೂವಿ ನೋಡ್ಬೇಕು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ಏನಿಲ್ಲ ಅಣ್ಣ, ಫಸ್ಟು ಫಿಲಮು ಇಲ್ಲಿ ನೋಡಿದರೆ ನಮಗೆ ಬೇಜಾರಾಗ್ತದೆ. ಫಿಲಮ್ ಚೆನ್ನಾಗಿದೆ, ಜನನೇ ಇಲ್ಲ. ಏನು ರೌಡಿಸಮ್ ಫಿಲಮ್ ಮಾಡಿಬಿಟ್ರೆ ಅವಾಗ ಜನ ಬಂದು ನೋಡ್ತಾರೆ. ಭೀಮಾಗ ಬಂದಿದ್ರು, ಸಲ್ಗಾಗೂ ಬಂದಿದ್ರು. ಒಳ್ಳೆ ಮೆಸೇಜ್ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ದೊಡ್ಡವರು, ಎಂಥ ಒಳ್ಳೆ ಮೆಸೇಜ್ ಅವ್ರದ್ದು ಇದೆ. ಅದೇ ಸಂವಿಧಾನದಲ್ಲಿ ಒಂದು ಒಳ್ಳೆ ಫಿಲಮ್ ಮಾಡವ್ರೆ ದುನಿಯಾ ವಿಜಯ್, ನಮ್ಮ ಬಾಸ್ ಅವರು. ಆ ಒಂದು ಒಳ್ಳೆ ಮೆಸೇಜ್ ಇದೆ. ಒಂದು ರೈತರ ಬಗ್ಗೆ ಇದೆ, ಒಂದು ಮಗಳ ಸೆಂಟಿಮೆಂಟ್ ಇದೆ, ಒಳ್ಳೆ ಫಿಲಮ್ ಇದೆ. ನಾನು ದುನಿಯಾ ವಿಜಯ್ ಅಭಿಮಾನಿ, ಸುಮಾರು 18 ವರ್ಷದ ಅಭಿಮಾನಿ ನಾನು. ಆದರೂ ಅವ್ರ ಹಿಸ್ಟ್ರಿಯಲ್ಲಿ ಒಳ್ಳೆ ಮೂವಿ ಮಾಡಿದ್ದಾರೆ. ಆದ್ರೆ ಜನ ಬಂದು ನೋಡ್ತಾ ಇಲ್ಲ ನೋಡಿ, ಅಷ್ಟು ಬೇಗ ಬೇಜಾರಾಗ್ತೈತೆ. ನಮ್ಮ ಬಾಸ್ ಒಳ್ಳೆ ಸಿನಿಮಾ ಮಾಡವ್ರೆ, ನೋಡೋರು ಯಾರಿಲ್ಲ. ಏನಕ್ಕೆ ಎಲ್ಲರೂ ಅದು ಇದು ಕನ್ನಡ, ಅದು ಯಾವುದೋ ತಮಿಳ್ ಫಿಲಮ್ ರಿಲೀಸ್ ಆದ್ರೂ ಹೋಗ್ಬಿಟ್ಟು ನೋಡ್ತಾರೆ. ಅಷ್ಟಿಗೆ 500,000 ಕೊಟ್ಟು ನೋಡ್ತಾರೆ. ಕನ್ನಡ ಫಿಲಮ್ 150 ರೂಪಾಯಿ ಟಿಕೆಟ್ ಕೊಟ್ಟು ನೋಡಿದ್ದೀನಿ. ಒಳ್ಳೆ ಫಿಲಮ್ ಐತೆ, ಬಂದು ನೋಡ್ತಲ್ಲ, ಥಿಯೇಟರ್ ಎಲ್ಲ ಖಾಲಿ ಹೊಡಿತೈತೆ. ಎಷ್ಟು ಬೇಜಾರಾಗೋದಿಲ್ಲ ಹೇಳಿ. ಎಲ್ಲೈತೆ ಕನ್ನಡ 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 ಅಂತೀವಿ ನಾವು, ಕನ್ನಡ ಹೋರಾಟನೇ ಮಾಡಿದ್ದೀವಿ. ಜನ ಬಂದು ನೋಡ್ತಾ ಇಲ್ಲ, ಅಲ್ಲಿ ಇಷ್ಟು ಹೊಡಿತೈತೆ. ಎಷ್ಟು ಬೇಜಾರಾಗೋದಿಲ್ಲ ಹೇಳಿ ನಮಗೆ. ನೋಡ್ಬೇಕು. ಈ ಫಿಲಿಮ್ ಸ್ಲೋ ಕಿಕ್, ಜನಕ್ಕೆ ಸ್ಲೋ ಕಿಕ್ ಆಗ್ತದೆ. ನಾಳೆ ದಿವಸ ಈ ಪಿಕ್ಚರ್ ನಾವು ಯಾರು ನೋಡಿದಿರೋ ಇನ್ನೊಂದ್ಸತಿ ಬಂದು ಫ್ಯಾಮಿಲಿ ಜೊತೆ ನೋಡೋ ಥರ ಇದೆ ಫಿಲಿಮ್. ಇದು ಕೊಳ್ಳಿ ಅಲ್ಲ, ರಾಚೆಯ ಕೊಳ್ಳಿ ರಾಚೆ ಹಾಕಿ ನಾ ಪೆನ್ ರಾಚೆ ಇದು ಒಳ್ಳೆ ಮೂವಿ. ಇದು ರಿಷಬ್ ಶೆಟ್ಟಿ, ದುನಿಯಾ ವಿಜಯ್ ಎಲ್ಲ, ರಕ್ಷಿತಾ ರಾಮ ಎಲ್ಲ, ಅವ್ರ ಮಗಳು ದುನಿಯಾ ವಿಜಯ್ ಅವ್ರ ಮಗಳು ಎಲ್ಲ ಆಕ್ಟಿಂಗ್ ಒಳ್ಳೆ ಡೈರೆಕ್ಷನ್ ಮಾಡಿದಾನೆ. ತುಂಬಾ ಸ್ಲೋ ಕಿಕ್ ಮೂವಿ ಇದು, ಜನಕ್ಕೆ ಅರ್ಥ ಆಗ್ತಲ್ಲ. ಮಾಸ್ ಮೂವಿ ಎಲ್ಲ ನೋಡಿ 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 ಎಲ್ಲರಿಗೆ ಆಗೋಗ್ಬಿಟ್ಟಿದೆ. ಇದು ನೋಡಿ ಹೆಂಗ್ ಕ್ಲಿಕ್ ಆಗ್ತದೆ ಮೂವಿ. ಇನ್ ಮುಂದಿನ ದಿನಗಳಲ್ಲಿ ಸೂಪರ್ ಹಿಟ್ ಮೂವಿ ಇದು.
ಗ್ಯಾಪ್ನ ಇಟ್ಕೊಳ್ಳಿ. ಸೂಪರ್ ಹಿಟ್ ಮೂವಿ ಇದು.